ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸಹಕಾರಿ ಅಡಿಕೆ ಬೆಳೆಗಾರರ ಸಂಸ್ಥೆಗಳನ್ನು ನಮ್ಮ ಹಿರಿಯರು ಹುಟ್ಟಾಕಿದ್ರು. ಶಿವಮೊಗ್ಗದಲ್ಲಿ ಬಹಳ ವರ್ಷದ ಹಿಂದೆನೆ ಹುಟ್ಟಿದಂಥ ಸಂಸ್ಥೆ ಮ್ಯಾಮ್ಕೋಸ್. ಹೀಗಾಗಿ ರೈತರ ನಂಬಿಕೆಯನ್ನ ಗಳಿಸಿ ಇದು ನನ್ನ ಸಂಸ್ಥೆ ಅಂತೇಳಿ ಹೇಳಿ ರೈತರು ಮ್ಯಾಮ್ಕೋಸ್ನಲ್ಲಿ ವ್ಯವಹಾರವನ್ನ ಮಾಡ್ತಾ ಬಂದಿದ್ದಾರೆ. 2005-6ರಲ್ಲಿ ಸಹಕಾರ ಭಾರತಿ ತಂಡ ಈ ಚುನಾವಣೆಯಲ್ಲಿ ಗೆದ್ದ ನಂತರ ಈ ಸಂಸ್ಥೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ನಾವು ಕಾಣ್ತಾ ಬಂದಿದ್ದೀವಿ. 1,28,350 ಚೀಲ ಅಡಿಕೆ 2005-6ರಲ್ಲಿ ಬಂದಿತ್ತು. 23-24ರಲ್ಲಿ 3,03,910 ಚೀಲ ಬಂದಿದೆ. ಸಂಸ್ಥೆಯಲ್ಲಿ ವ್ಯಾಪಾರ ಆಗಿದೆ. ಬಿ ವರ್ಗದಲ್ಲಿತ್ತು. ಈಗ ಸತತವಾಗಿ ಆಡಿಟ್ ವರ್ಗೀಕರಣದಲ್ಲಿ ಎ ವರ್ಗದಲ್ಲಿ ಬಂದಿದೆ. ಲಾಭ ಕೂಡ ಅಷ್ಟೇ. 5-6ರಲ್ಲಿ 1,54,00,000 ಇತ್ತು. 23-24ರಲ್ಲಿ 5,25,00,000 ರೂಪಾಯಿಗಳ ನಿವ್ವಳ ಲಾಭವನ್ನ ವಾರ್ಷಿಕವಾಗಿ ಅದು ಗಳಿಸಿದೆ ಅನ್ನೋದಕ್ಕೆ ನಮಗೆ ಸಂತೋಷ ಆಗುತ್ತೆ. ಮ್ಯಾಮ್ಕೋಸ್ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತಾ ಬಂದಿದೆ. ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದ್ರೆ ಮ್ಯಾಮ್ಕೋಸಿನ ಬಡ್ಡಿ ದರ ತುಂಬಾ ಕಡಿಮೆ ಇದೆ. ಮೊದಲು ಬಹಳ ಜಾಸ್ತಿ ಇತ್ತು. ಆಮೇಲೆ ಈಗ ಕೇವಲ 10.5%ಗೆ ರೈತರಿಗೆ ಬೆಳೆ ಸಾಲವನ್ನ ಕೊಡ್ತಾ ಬಂದಿದೆ. ಕಾಲಮಿತಿಯೊಳಗೆ ಮರುಪಾವತಿ ಮಾಡಿದ್ರೆ 1% ಬಡ್ಡಿ ರಿಬೇಟ್ ಕೂಡ ಸಿಗೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಸಾಲವನ್ನೇ ಕೊಡ್ತಾ ಇದ್ದಾರೆ. ವಹಿವಾಟು ಜಾಸ್ತಿ ಇದೆ. 1,400 ಕೋಟಿ ವಹಿವಾಟಿದೆ. ಅದರ ಸಾಲವನ್ನು 250 ಕೋಟಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ರೈತರ ಹಿತವನ್ನ ಕಾಪಾಡ್ತಾ ಸಂಘವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಸ ಬಿಲ್ಡಿಂಗ್ಗಳನ್ನು ಇತ್ತೀಚೆಗೆ ಕಟ್ಟಿದ್ದಾರೆ. ಇನ್ಶೂರೆನ್ಸ್ ರೈತರಿಗೆ ಕೊಡಿಸಿದ್ದಾರೆ. ಮತ್ತು ಅವಘಡಗಳಾದಾಗ ಅದನ್ನ ಬೆಳೆಗಾರ ತಲೆ ಮೇಲೆ ಸಹಜವಾಗಿ ಅವ್ರ ತೋಟಕ್ಕೆ ಬಂದಾಗ ತೀರ್ಕೊಂಡ್ರೆ ಅಥವಾ ಅಂಗವಿಕಲರಾದ್ರೆ ಆಸ್ಪತ್ರೆ ವೆಚ್ಚವನ್ನ ಭರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ 2 ಲಕ್ಷ ರೂಪಾಯಿವರೆಗೆ ಇದನ್ನ ಕೊಡ್ತಾರೆ. ಮತ್ತು ಮೃತಪಟ್ಟರೆ 6 ಲಕ್ಷ ರೂಪಾಯಿಗಳವರೆಗೆ ಇವತ್ತು ಅಂಥವರಿಗೆ ಅಂಥ ಕುಟುಂಬಗಳಿಗೆ ಕೊಡುವಂಥ ವ್ಯವಸ್ಥೆಯು ಕೂಡ ಇದೆ. ನಮ್ಮ ಸಹಕಾರಿ ಸಂಸ್ಥೆಗಳು ಈ ಸಹಕಾರಿ ಸಂಸ್ಥೆಗಳನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಯಾರೋ ಹೇಗೋ ಬಂದು ಇದನ್ನು ಶಿಥಿಲ ಮಾಡುವಂತ ಕೆಲಸ ಆದರೆ ತುಂಬಾ ಕಷ್ಟ ಆಗ್ತದೆ ಅಡಿಕೆ ಬೆಳೆಗಾರರಿಗೆ. ಈಗಂತೂ ಅಡಿಕೆ ಬೆಳೆ ತುಂಬಾ ಸಂಕೀರ್ಣ ಸ್ಥಿತಿನಲ್ಲಿದೆ. ಕೇವಲ ಮಲೆನಾಡಿನ ಬೆಳೆ ಆಗಿತ್ತು, ಇದು ಸಾಂಪ್ರದಾಯಿಕ ಬೆಳೆ ಆಗಿತ್ತು. ಇವತ್ತು ಇಡೀ ರಾಜ್ಯದಾದ್ಯಂತ ವ್ಯಾಪಿಸಿದೆ. ಸುಮಾರು 17-18 ಜಿಲ್ಲೆಗಳಿಗೆ ಈಗಾಗಲೇ ಇದರ ಬೆಳೆ ಹೋಗಿದೆ. 35 ಡಿಗ್ರಿ 38 ಡಿಗ್ರಿ ಟೆಂಪರೇಚರ್ ಇರುವಂತಹ ಪ್ರದೇಶದಲ್ಲೂ ಗದಗಂತ ಕಡೆನೂ ಕೂಡ ಇವತ್ತು ಅಡಿಕೆ ಬೆಳೆ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅಡಿಕೆ ಬೆಳೆಗೆ ಬಂದಂತ ಬೆಲೆಯೇ ಇದಕ್ಕೊಂದು ಶಾಪವಾಗಿ ಪರಿಣಾಮ ಬೀರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರನ್ನ ಉಳಿಸುವಂತ ಬದ್ಧತೆ ಇರತಕ್ಕಂಥ ತಂಡಗಳು ಇವತ್ತು ಮ್ಯಾಮ್ಕೋಸ್ನಂತ ಮಂಡಳಿಗೆ ಚುನಾಯಿತರಾಗಿ ಬರುವಂತ ಅವಶ್ಯಕತೆ ಇದೆ. ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದರೂ ಕೂಡ
ಸಂಪೂರ್ಣ ಆಡಳಿತವನ್ನು ಇವತ್ತು ಸಹಕಾರ ಭಾರತಿ ಆಡಳಿತ ಮಂಡಳಿ ಅದು ನಡೆಸ್ತಾ ಇದೆ. ಜಿಲ್ಲಾಧಿಕಾರಿಗಳ ಒಂದು ಗೈಡೆನ್ಸ್ ಅಲ್ಲಿ ಇದು ತುಂಬ ಒಳ್ಳೆಯ ಆಡಳಿತವನ್ನು ಇವತ್ತು ಕೊಟ್ಟಿದೆ. ನಾಡಿದ್ದು 4ನೇ ತಾರೀಕು ನಡೆಯುವಂಥ ಸಂಸ್ಥೆಯ ಚುನಾವಣೆಯಲ್ಲಿ ಕಳೆದ ಅವಧಿಗಳೆಲ್ಲ ಸ್ವೀಪ್ ಮಾಡಿದೆ. ಸಹಕಾರ ಭಾರತಿ ಅಂದರೆ ಒಂದು ನಂಬಿಕೆ ಅಡಿಕೆ ಬೆಳೆಗಾರರಿಗೆ, ಒಂದು ವಿಶ್ವಾಸ, ಅದನ್ನು ಉಳಿಸ್ಕೊಂಡು ಬಂದಿದೆ. ಶುದ್ಧವಾದಂಥ ಆಡಳಿತವನ್ನು, ಪಾರದರ್ಶಕವಾದಂಥ ಆಡಳಿತವನ್ನು ಸಹಕಾರ ಭಾರತಿ ಕೊಟ್ಟಿದೆ. ಅದರಿಂದ ಸಹಕಾರ ಭಾರತಿ ತಂಡವನ್ನು ನ್ಯಾಮ್ಕೋಸಿನ ಸದಸ್ಯ ಬಾಂಧವರು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಮತ್ತೊಮ್ಮೆ ಸಹಕಾರ ಭಾರತಿ 19 ಸೀಟನ್ನು ಗೆಲ್ಲಿಸ್ಕೊಟ್ಟು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ. ಯಾರು ಇದನ್ನ ನೀವು ಹೇಳೋದನ್ನ ಒತ್ತಾಯ ಮಾಡ್ತಾ ಇದ್ದಾರೆ, ಅವರೇ ಅಡಿಕೆ ಷೇರ್ದಾರ ಸಭೆ ಮಾಡಲಿಕ್ಕೆ ಮಾಡಬಾರ್ದು ಅಂತ ಹೇಳಿ ಸರ್ಕಾರದಿಂದ ನಿರ್ದೇಶನ ಕೊಡಿಸೋದು. ವರ್ಷಕ್ಕೊಂದ್ಸರಿ ತಾಲೂಕಾ ಲೆವೆಲಲ್ಲಿ ಷೇರ್ದಾರ ಸಭೆ ಮಾಡ್ತಾ ಇದ್ರು, ಮಾಡ್ತಾ ಇದ್ದಾರೆ ಈಗಲೂ. ಅದನ್ನು ನಿಲ್ಲಿಸ್ಬೇಕು ಅಂತ. ಯಾಕಂದ್ರೆ ಬೇರೆಯವ್ರ ಬಗ್ಗೆ ಬೆರಳು ತೋರಿಸೋ ಮೊದಲು ಇದನ್ನ ನಮ್ಮ ಜಿಲ್ಲಾ ಮಂತ್ರಿಗಳು ಗಮನಿಸಬೇಕು ಮತ್ತು ಅದಕ್ಕಾಗಿ ಕ್ಷಮೆ ಕೇಳಬೇಕಾಗಿತ್ತು. ಅಡಿಕೆ ಬೆಳೆಗಾರರು ಕ್ಷಮೆ ಕೇಳಬೇಕಾಗಿತ್ತು. ಕಾಂಗ್ರೆಸ್ ಇವತ್ತು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನಿನ್ನೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. 35,000 ಮೂಟೆ ವಾಪಸ್ ಹೋಗ್ಬಿಟ್ಟಿದೆ. ನನಗೆ ಯಾವುದೋ ನೋಡಿದೆ ಪೇಪರ್ನಲ್ಲಿ. ಎಲ್ಲಿ ಹೋಗಿದೆ ಲೆಕ್ಕ ಕೊಡ್ಲಿ. ಗುಣಮಟ್ಟ ಯಾವುದು ಸರಿ ಇಲ್ಲದೆ ಇರುವಂಥದ್ದು ಇವತ್ತು ತಂದ್ರೆ ಯಾರೋ ಚೇಣಿ ಮಾಡೋರು ಅವರು ಇವರು ಗುಣಮಟ್ಟವನ್ನು ಹಾಳು ಮಾಡ್ಕೊಂಡು ನಮ್ಮಲ್ಲಿ ಕಲ್ಗೋಟು ಅಂತ ಹೇಳಿ ಹೇಳ್ತಾರೆ. ಈ ಗೋಟ್ ಅಡಿಕೆಯನ್ನು ಸುಲಿಸಿ ಪಾಲಿಶ್ ಹಾಕಿ ಅದಕ್ಕೆ ಬಣ್ಣ ಹಾಕಿ ರಾಶಿ ಇಡಿಯಲ್ಲಿ ಮಿಕ್ಸ್ ಮಾಡೋದು. ಅಂಥದಕ್ಕೆ ರೇಟ್ ಕಮ್ಮಿ ಬಂದಿದೆ. ಈ ಗುಣಮಟ್ಟ ನೋಡಿ ರೇಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ನ್ಯಾಮ್ಕೋಸಿನ ಆಡಳಿತ ಮಾಡ್ಲಿಕ್ಕೆ ಕಾರಣ ಅಲ್ಲ, ಗುಣಮಟ್ಟವನ್ನು ನೋಡಿ ಖರೀದಿ ಮಾಡ್ತಾರೆ. ಒಳ್ಳೆ ಗುಣಮಟ್ಟದ ಅಡಿಕೆಗೆ ಇವತ್ತು 52,000 ರೂಪಾಯಿ ಇದೆ. ನಮ್ಮಲ್ಲಿ ಚೇಣಿ ಕೊಟ್ಟಂತ ರೈತರು ವಾಪಸ್ ಅಡಿಕೆ ತಗೊಂಡು ಮ್ಯಾಮ್ಕೋಸಿ ಹಾಕ್ತಾರೆ. ಆ ಅಡಿಕೆಯಲ್ಲಿ ಏನಾಗುತ್ತೆ, ಅವರಿಗೆ ಕಂಡೀಷನ್ ಹಸಿ ಅಡಿಕೆ 13 kg ಅಂತ. ಅದು ಕ್ವಾಲಿಟಿ ಅಡಿಕೆಯನ್ನು ಕೊಡದೆ ಅದ್ರ ಜೊತೆ ಕಲ್ಗೊಟ್ಟನ್ನು ಮಿಕ್ಸ್ ಮಾಡಿ ರೈತರಿಗೆ ಕೊಡ್ತಾರೆ. ಅದು ಮ್ಯಾಮ್ಕೋಸಿ ಬರ್ತಿದೆ. ಸಮಸ್ಯೆ ಆಗಿರೋದು ಈ ರೀತಿಯಲ್ಲಾಗಿ ಕಳೆದ ಬಾರಿಯಲ್ಲಿ ಕೆಲವು ಬ್ರಾಂಚ್ಗಳಲ್ಲಿ ಎಲ್ಲ ಭಾಗದಲ್ಲಿ ಇಲ್ಲ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅದರ ಸಮಸ್ಯೆ ಬಂದಿತ್ತು. ಅದು ಕೂಡ ಪರಿಹಾರ ಆಗಿದೆ. ಸರಿಸುಮಾರು ತೀರ್ಥಹಳ್ಳಿಯಲ್ಲಿ 55,000 ಮೂಟೆಗೆ 1,600 ಮೂಟೆ ವಾಪಸ್ ಹೋಗಿದೆ. ಅದು ಗುಣಮಟ್ಟ ಇಲ್ಲದೆ ಹೋಗಿದೆ ಹೊರತು ಬೇರೆ ವ್ಯತ್ಯಾಸದಲ್ಲಿ ಹೋಗಿರಲ್ಲ.